ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಅಮುಲೂಸ್ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟ್ಯೂಸ್ಡೇ, ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 12:30 ಆಗೋಗ್ಬಿಟ್ಟಿದೆ. ಸೊ ನಂದು ಕೆಲಸ ಎಲ್ಲ ಮುಗಿಸಿ ನೀಟಾಗಿ ಫ್ರೆಶ್ ಅಪ್ ಆಗಿ ಬಂದೀನಿ. ಸ್ನಾನ ಮಾಡಿಕೊಂಡು, ಇವತ್ತು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಫಸ್ಟ್ ಚಿಕ್ಕದಾಗಿ ಒಂದು ಸ್ಕಿನ್ ಪ್ಯಾಂಪರ್ ಮಾಡ್ಬಿಡೋಣ ಅಂತ. ಅದಕ್ಕಿಂತ ಮುಂಚೆ ಇದು ಸೆಟಾಫಿಲ್ ಅಂತ ಮಾಯಿಶ್ಚರೈಸಿಂಗ್ ಲೋಷನ್. ಸೊ ಫೇಸ್ ಆ್ಯಂಡ್ ಬಾಡಿ ಆಲ್ ಸ್ಕಿನ್ ಟೈಪ್. ಇದು ಸೆಟಾಫಿಲಲ್ಲಿ ಆಲ್ಮೋಸ್ಟ್ ಒಂದು 3 ಬ್ರ್ಯಾಂಡ್ಸ್ ಬರುತ್ತೆ ಅನಿಸುತ್ತೆ. 3 ಬ್ರ್ಯಾಂಡ್ಸ್ ಅಂತಂದರೆ 3 ಪ್ರಾಡಕ್ಟ್ಸ್. ಸೆಟಾಫಿಲ್ ಇವಾಗ ಡ್ರೈ ಸ್ಕಿನ್ ಇರೋರಿಗೆ ಒಂಥರ ಲೋಷನ್ ಬರುತ್ತೆ, ಆ್ಯಂಡ್ ಆಯಿಲಿ ಸ್ಕಿನ್ ಇರೋರಿಗೆ ಒಂಥರ ಲೋಷನ್ ಬರುತ್ತೆ, ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಕಾಂಬಿನೇಷನ್ ಪ್ಲಸ್ ಆಲ್ ಸ್ಕಿನ್ ಟೈಪ್ಸ್ ಒಂದೇ ಅನಿಸುತ್ತೆ. ಮೇ ಬಿ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಡ್ರೈ ಸ್ಕಿನ್ಗೆ ಬೇರೆ ಥರ, ಆಯಿಲಿ ಸ್ಕಿನ್ಗೆ ಬೇರೆ ಥರ ಬರುತ್ತೆ, ಅದು ನನಗೆ ಗೊತ್ತು. ಸೊ ನಾನು ಇದನ್ನು ತಂದು ಇಟ್ಕೊಂಡಿದ್ದೆ. ಆಲ್ ಸ್ಕಿನ್ ಟೈಪ್ಸ್ ಅಂತ ಇತ್ತಲ್ವ, ಸೊ ಯೂಸ್ ಆಗುತ್ತೆ ಅಂತ ತಂದಿಟ್ಕೊಂಡಿದ್ದೆ. ಬಟ್ ನನ್ನ ಫೇಸ್ಗೆ ಅಷ್ಟು ಏನಾಗ್ತಿತ್ತು, ಸ್ವಲ್ಪ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಆಗ್ತಾಯಿತ್ತು. ಸೊ ಅದಕ್ಕೆ ಏನು ಮಾಡಿದೆ, ನಾನು ಅದನ್ನು ಹ್ಯಾಂಡ್ಸ್ಗೆ, ನೆಕ್ಕಿಗೆಲ್ಲ ಅಪ್ಲೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಸರ್ಕಲ್ ಬಂದಂಗೆ ಆಗಿದೆ. ಸೊ ನಿಮಗೆಲ್ಲ ಹೇಳಿದ್ದೀನಿ ನಾನು ಫಸ್ಟೇ. ಇದು ಗಾರ್ನಿಯರ್ ಲೈಟ್ ಕಂಪ್ಲೀಟ್ ಐ ರೋಲ್-ಆನ್ ಅಂತ, ಆ್ಯಂಟಿ ಪಫಿನೆಸ್, ಇನ್ಸ್ಟೆಂಟ್ ಫ್ರೆಶ್ನೆಸ್. ಸೊ ಐ ಕ್ರೀಮ್ನ ಅಪ್ಲೈ ಮಾಡಿಬಿಡೋಣ ಫಸ್ಟಿಗೆ. ಇದು ಏನಿಲ್ಲ, ಸುಮ್ಮನೆ ಜಸ್ಟ್ ಹಿಂಗೊಂದು ರೋಲ್ ಮಾಡೋದಷ್ಟೇ. ನೋಡಿ, ಲಿಕ್ವಿಡ್ ಥರ ಅದೇ ಬರುತ್ತೆ. ನಾನು ಆಲ್ಮೋಸ್ಟ್ ಏನು ತರಿಸಿ 1.5 months ಆಗಿರ್ಬೋದು. ಸ್ವಲ್ಪ ಸ್ಟ್ರೆಸ್ ಇತ್ತಲ್ವಾ, ಸೊ ಅದಕ್ಕೆ ಡಾರ್ಕ್ ಸರ್ಕಲ್ ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ನಿವಿಯಾ ಸ್ಟ್ರಾಬೆರಿ ಶೈನ್ ಅಂತ ಲಿಪ್ ಕೇರ್. ತುಂಬ ಚೆನ್ನಾಗಿರುತ್ತೆ ನಿವಿಯಾದಲ್ಲಿ ಲಿಪ್ ಕೇರ್. ನನಗೆ ಲಿಪ್ ಕೇರ್ ಅಂದರೆ ತುಂಬ ಇಷ್ಟ. ಲಿಪ್ ಕೇರ್, ಲಿಪ್ಸ್ಟಿಕ್ಸ್ ಆ ಥರದ್ದೆಲ್ಲ ತುಂಬ ಇಷ್ಟ. ಎಲ್ಲಾದರೂ ಹೋಗಲಿ ಒಂದು ಎಕ್ಸ್ಟ್ರಾ ಅಂತ ಹಾಕ್ಕೊಂಡಿರ್ತೀನಿ ಯಾವಾಗಲೂ. ಇಷ್ಟ ಆದಮೇಲೆ ಇದು ಸ್ವಲ್ಪ ಡ್ರೈ ಆಗೋ ಥರ ಆಗುತ್ತೆ, ಅದೇನು ಜಾಸ್ತಿ ಟೈಮ್ ಏನು ತೊಗೊಳಲ್ಲ. ಅದಾದಮೇಲೆ ಲೋಟಸ್ ಹರ್ಬಲ್ ವೈಟ್ ಗ್ಲೋ ಸ್ಕಿನ್ ವೈಟನಿಂಗ್ ಆ್ಯಂಡ್ ಬ್ರೈಟನಿಂಗ್ ಜೆಲ್ ಕ್ರೀಮ್. ತುಂಬ ಲೈಟಾಗಿದೆ, ತುಂಬ ಅಂದರೆ ತುಂಬ ಲೈಟಾಗಿದೆ. ನನಗಂತೂ ಸಖತ್ ಇಷ್ಟ ಈ ಕ್ರೀಮ್. ಸೊ ನೀವು ಮುಂಚೆ ಇದನ್ನು ಯೂಸ್ ಮಾಡೋಂಗಿದ್ರೆ, ಏನಪ್ಪ ಮರ್ತೋಯ್ತು, ಟೋನರ್ ಅಪ್ಲೈ ಮಾಡ್ತೀರಾ ಅನ್ನೋದಾದರೆ ಟೋನರ್ ಅಪ್ಲೈ ಮಾಡಿ. ಆಮೇಲೆ ನೀವು ಏನು ಕ್ರೀಮ್ ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡಿ. ನಾನು ಇವಾಗ ಸದ್ಯಕ್ಕೆ ಇಷ್ಟೇ, ಏನೇನೋ ಹಚ್ಚಲ್ಲ ನಾನು ಮುಖಕ್ಕೆ, ಸಾಕು. ಒಂದೊಂದ್ಸಲ ಇದೂ ಹಚ್ಚಲ್ಲ, ಸಾಗಿದೆ. ಸ್ವಲ್ಪ ವಿಂಟರ್ ಅಲ್ವಾ, ವಿಂಟರಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಮಾಡಲೇಬೇಕು, ಇಲ್ಲ ಅಂದರೆ ಯಾವುದು ಒಣಗೋಗಿರೋ ರೊಟ್ಟಿ ಆದಂಗೆ ಆಗ್ಬಿಡುತ್ತೆ. ಆ್ಯಕ್ಚುಲಿ ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಸೊ ಇದು ಸೆಟಾಫಿಲ್ ಬರ್ತಾನೇ ಇಲ್ಲ. ನೆಕ್ಕಿಗೆ, ಹ್ಯಾಂಡ್ಸ್ಗೆ ಒಳ್ಳೊಳ್ಳೆ ಹ್ಯಾಂಡ್ ಕ್ರೀಮ್ಸ್ ಕೂಡ ಇರುತ್ತೆ. ನೋಡಿ, ನಾನು ಹ್ಯಾಂಡ್ ಕ್ರೀಮ್ಸ್ ಯಾವುದು ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ ನಾನು ಬಾಡಿ ಲೋಷನ್ಸೇ ಜಾಸ್ತಿ ಯೂಸ್ ಮಾಡೋದು. ಸೊ ಬಾಡಿ ಲೋಷನ್ನೇ ಹಚ್ತೀನಿ. ಹ್ಯಾಂಡ್ ಕ್ರೀಮ್ಸ್ ಏನಾದರೂ ಯೂಸ್ ಮಾಡಿದ್ರೆ ನಾನು ಇನ್ ಕೇಸ್ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಂಟರ್ ಆಗಿರೋದ್ರಿಂದ ಪುಲೋವರ್ ಹಾಕೊಂಡಿದ್ದೀನಿ. ಪುಲೋವರ್ ಆ್ಯಂಡ್ ನೈಟ್ ಪ್ಯಾಂಟ್, ಯಾವುದಾದ್ರೂ ಲೂಸ್ ಆಗಿರೋ ಟೀ ಶರ್ಟ್ಸ್ ಆ್ಯಂಡ್ ಏರ್ ಬನ್, ಹೇಳ್ತಾರಲ್ಲ ಒಂಥರ ಬೆಸ್ಟ್ ಎವರ್ ಕಾಂಬಿನೇಷನ್ ಅಂತ. ಹೊರಗಡೆನೂ ಅದೇ ಥರ ಹೋಗಂಗಿದ್ಬಿಟ್ರೆ ಎಲ್ಲಿ ಹೋದ್ರೂ
ಆರಾಮಾಗಿ ಹಾಕೊಂಡು ಹೋಗ್ಬಿಡ್ಬೋದು. ಒಂಚೂರು ಸೆಕೆ ಆಗಲ್ಲ, ಒಂಚೂರು ಇರಿಟೇಷನ್ ಆಗಲ್ಲ, ಹಾಕೊಂಡು ಅಭ್ಯಾಸ ಇರುತ್ತೆ, ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸೊ ನನಗೆ ಯಾವಾಗಲೂ ಈ ಥರ ಇರೋದೇ ಕಂಫರ್ಟಬಲ್, ತುಂಬ ಆರಾಮಾಗಿರ್ತೀನಿ. ನನಗೆ ಕಾಟನ್ ಪ್ಯಾಂಟ್ಸ್, ಟೀ ಶರ್ಟ್ಸ್ ಈ ಥರ ಎಲ್ಲ ತುಂಬ ಇಷ್ಟ. ಪುಲ್ಲೋವರ್ ಆ್ಯಂಡ್ ಉಡ್ಡೀಸ್ ಈ ಥರ ಎಲ್ಲ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ತರಿಸ್ತಾನೆ ಇರ್ತೀನಿ ಯಾವಾಗಲೂ ಉಡ್ಡೀಸ್ ಪುಲ್ಲೋವರ್ ಎಲ್ಲನೂ. ನೋಡೋಣ, ನಾನು ಏನಾದರೂ ಅದ್ರ ಹಾಲ್ ಮಾಡಿದ್ರೆ ತೋರಿಸ್ತೀನಿ ಉಡ್ಡೀಸ್ ಆ್ಯಂಡ್ ಪುಲ್ಲೋವರ್ ನನ್ನ ಹತ್ರ ಎಷ್ಟಿದೆ ಅಂತ. ಸೊ ಇನ್ನೂ ತಲೆ ಒಣಗಿಲ್ಲ, ನೀರೆಲ್ಲ ಡ್ರೈ ಆಗಿದೆ. ಈ ಟೈಮಲ್ಲೇ ನಾವು ಸೀರಮ್ ಹಚ್ಚಬೇಕು. ವಿಂಟರಲ್ಲಿ ಏರ್ ಫಾಲ್ ಆಗೋದು ತುಂಬ ಇರುತ್ತೆ. ಸೊ ಅದಕ್ಕೆಲ್ಲ ಜಾಸ್ತಿ ವರಿ ಮಾಡೋದಕ್ಕೆ ಹೋಗಬೇಡಿ. ನಾವು ವರಿ ಮಾಡಿದಷ್ಟು ಅದು ಇನ್ನೂ ಏರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವರಿ ಮಾಡೋಕ್ಕೆ ಹೋಗಬೇಡ್ರಿ. ಬಟ್ ಸ್ವಲ್ಪ ಅದಕ್ಕೆ ಮಾಯಿಶ್ಚರೈಸ್ ಆಗಿ ಇರೋಕ್ಕೆ ಏನಾದರೂ ಒಂದು ಮಾಡಿ. ಏನೋ ಅಷ್ಟು ಎಕ್ಸ್ಪೆನ್ಸಿವ್ ಆಗೇನು ಮಾಡಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ನೀಟಾಗಿ ಯಾವುದಾದ್ರೂ ಒಳ್ಳೆ ಮಾಯಿಶ್ಚರ್ ಇರೋ ಅಂಥ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಆ್ಯಂಡ್ ಒಳ್ಳೆ ಸೀರಮ್, ಎಲ್ಲದಕ್ಕಿಂತ ಬೆಸ್ಟ್ ಆಯಿಲ್ ಅಪ್ಲೈ ಮಾಡೋದು. ಆಲ್ಮಂಡ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಯೂಸ್ ಮಾಡಿ. ಆಲಿವ್ ಆಯಿಲ್ ಸಕ್ಕತ್ತಾಗಿರುತ್ತೆ. ಸಾಕಷ್ಟೇ, ತುಂಬ ಏನು ಅಷ್ಟೊಂದಿಷ್ಟೆಲ್ಲ ಹಾಕಬೇಕು ತಲೆಗೆ ಅಂತ ಏನಿಲ್ಲ, ಇಷ್ಟ ಹಾಕಿದ್ರೆ ಸಾಕು. ಇದು ಲೋರಿಯಲ್ ತೋರಿಸಿದ್ದೀನಿ ಸುಮಾರು ಸಲ, ಸ್ಮೂಥನಿಂಗ್ ಆ್ಯಂಡ್ ರಿಪೇರಿಂಗ್ ಸೀರಮ್. ಸೊ ಇದನ್ನು ಒಂದು 2 to 3 ಟೇಬಲ್ ಸ್ಪೂನೇ ಬರುತ್ತೆ, 2 to 3 ಡ್ರಾಪ್ಸ್ ಅಷ್ಟು ಹಾಕೊಂಡು ಥರ ಹಾಕೊಂಡು ಫ್ರೀ ಬಿಟ್ಬಿಟ್ರೆ ಆಯಿತು. ಸೊ ಒಂದು ಮೇನ್ಲಿ ಸೀರಮ್ ಅಪ್ಲೈ ಮಾಡಬೇಕಾದ್ರೆ ಯಾರು ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಬೇಡಿ, ಏರ್ಸಿಗೆ ಮಾತ್ರನೇ ಅಪ್ಲೈ ಮಾಡಿ. ಸೊ ಫಸ್ಟು ಕೆಳಗಡೆಯಿಂದ ಈ ಥರ ಎಲ್ಲ ಹಚ್ಕೊಂಡು ತುದಿಗೆ, ಆಮೇಲೆ ಸ್ವಲ್ಪ ಲೈಟ್ ಆಗುತ್ತಲ್ಲ ಅವಾಗ ಸ್ವಲ್ಪ ಈ ಥರ ಹಚ್ಕೊಂಬಿಡಿ ಸಾಕು. ಸ್ಕ್ಯಾಲ್ಪಿಗೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಆಯಿಲಿನೆಸ್ ಬರುತ್ತೆ. ಒಂದು ಸ್ನಾನ ಮಾಡಿ ಒಂದು ದಿನಕ್ಕೆಲ್ಲ ಸ್ಕ್ಯಾಲ್ಪ್ ಎಲ್ಲ ಆಯಿಲ್ ಕಂಟೆಂಟ್ ಥರ ಆಗಿಬಿಡುತ್ತೆ. ಸೊ ಅದೆಲ್ಲ ಬೇಡ. ಸೊ ಇಷ್ಟು ಮಾಡಿದ್ರೆ ಸಾಕು. ನಾನಿವಾಗ ರೆಡಿ ಆದೆ. ನೆಕ್ಸ್ಟು ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ಡೇ. ಹಾಗೆ ವಿಡಿಯೋ ಶೂಟ್ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಇವಾಗ ನಮ್ಮದು ಲಂಚ್ ಟೈಮ್. ಲಂಚಿಗೆ ಚಪಾತಿ, ಚಿಕನ್ ಕರಿ ಆ್ಯಂಡ್ ಒಂದೇ ಒಂದು ಸ್ವಲ್ಪ ಆನಿಯನ್. ಯಮ್ಮಿ 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 ಲಂಚ್ ಇವತ್ತು ನಮ್ಮ ಮನೇಲಿ. ನೀವು ಯಾರಾದರೂ ಇನ್ನೂ ಊಟ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ನಮ್ದು ಇವಾಗ ಊಟ ಆಯಿತು. ಊಟಕ್ಕೆ ಏನಿಲ್ಲ, ಚಪಾತಿ ಮತ್ತು ಸ್ವಲ್ಪ ಚಿಕನ್ ಕರಿ. ಚಿಕನ್ ಕರಿದು ನಾನು ರೆಸಿಪಿ ಶೂಟ್ ಮಾಡಿದ್ದೀನಿ. ಪ್ರಾಬಬ್ಲಿ ಈ ವಿಡಿಯೋಗಿನ್ನ ಮುಂಚೆ ಬರ್ಬೋದು ಅಥವಾ ಈ ವಿಡಿಯೋ ಆದಮೇಲಾದರೂ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಅದು ಒಂಥರನೇ ಸಕ್ಕತ್ತಾಗಿದೆ. ಅದು ಪ್ರೊಸೀಜರೆಲ್ಲ ಇಲ್ಲಿ ಹೇಳೋದಕ್ಕಿಂತ ನಾನು ಆ ವಿಡಿಯೋದಲ್ಲೇ ಎಲ್ಲದನ್ನು ಹೇಳ್ತೀನಿ. ಸೊ ಊಟಕ್ಕಿಂತ ಮುಂಚೆ ನಾವು ಹೊರಗಡೆ ಹೋಗಿದ್ದು ಏನಕ್ಕೆ ಅಂತಂದರೆ ನಾವು ಸ್ವಲ್ಪ ಬ್ಯಾಂಕ್ ಹತ್ರ ಏನೋ ಕೆಲಸ ಇತ್ತು. ಸೊ ಅದಕ್ಕೆ ಹೋಗೋಣ ಅಂತ ಹೋದ್ವು. ಬಟ್ ATM ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ನನ್ನ ಹಸ್ಬೆಂಡ್ದು ಸ್ವಲ್ಪ ಶಾಪಿಂಗ್ ಮಾಡಿದ್ದು. ಸೊ ಅದನ್ನು ತೋರಿಸೋಣ, ನಿಮಗೂ ಒಂದು ಯಾರಿಗಾದರೂ ಶಾಪಿಂಗ್ ಮಾಡೋದಿದ್ರೆ ಹುಡುಗರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಸೊ ಅಲ್ಲಿ ಏನೇನು ತಗೊಂಡು ಅಂತ ತೋರಿಸ್ತೀನಿ. ಇದು ಇಷ್ಟು ಶಾಪಿಂಗ್ ಮಾಡಿರೋದು. ಸೊ ಇದು ಏನು ನೇಮು ಅಂಜಿ ಇವ್ರದ್ದು? ರ್ಯಾಂಬ್ ಅಂತ ಅದು ಅಂಗಡಿ ನೇಮು. ಇರೋದು ಕುಮಾರಸ್ವಾಮಿ ಲೇಔಟ್ ಹತ್ರ. ಹೋದ್ರೆ ಕಾಣಿಸುತ್ತೆ ಎಂಟ್ರೆನ್ಸಲ್ಲಿ. ದಯಾನಂದ ಸಾಗರ್ ಕಾಲೇಜ್ ಬಿಟ್ಟು ಅಪ್ಪಂದು ಸ್ವಲ್ಪ ಡೌನ್ ಇಳಿತೀವಲ್ಲ ಅಲ್ಲಿ ಇರೋದು ಅಂಗಡಿ, ಫಸ್ಟ್ ಒಂದೇ ಅಂಗಡಿ. ಸೊ ಮೊದಲನೇದಾಗಿ ಇದು ಹ್ಯಾಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು 250 ಅನಿಸುತ್ತೆ, 250 ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಹುಡುಗರಿಗೆಲ್ಲ ಹಾಕೊಳ್ಳೋಕ್ಕೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ವಾಚ್. ಇದು ಅಡಿಡಾಸ್ದು ವಾಚು, ಲೂಸ್ ಆಗುತ್ತೆ ನನಗೆ. ಅಡಿಡಾಸ್ದು ಅವರು ಡೈಲಿ ಯೂಸ್ಗೆಲ್ಲ ಕ್ಲಾಸಸ್ಗೆಲ್ಲ ಹೋಗ್ಬೇಕಾದ್ರೆ
ಹಾಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಫಸ್ಟ್ ಅವ್ರು ಏನು ಮಾಡಿದ್ರು ಗೊತ್ತಾ, ವಾಚ್ ಮಾತ್ರ ತೆಗ್ದ್ಬಿಟ್ಟು ಕೊಟ್ಟಿದ್ರು ನಮಗೆ. ನಾನು ಬಾಕ್ಸ್ ಕೊಡಲ್ವಾ ಕೇಳು ಅಂತ ಹೇಳಿ ಕೇಳಿದೆ. ಸೊ ಬಾಕ್ಸ್ ಇಸ್ಕೊಂಬಂದೆ. ಬಾಕ್ಸ್ ಏನೋ ಗೊತ್ತಾ, ಅವರು ವಾಚ್ ತಗೊಂಡ್ಮೇಲೆ ಈ ಬಾಕ್ಸ್ ಇರುತ್ತಲ್ಲ, ನಾನು ಇದನ್ನು ಪಿಗ್ಗಿ ಬ್ಯಾಂಕ್ ಮಾಡ್ಕೊಳಕ್ಕೆ ಪಿಗ್ಗಿ ಬ್ಯಾಂಕ್ ಮಾಡ್ಕೊತೀನಿ ಇದರಲ್ಲಿ. ಸೊ ಅದಕ್ಕೆ ಈ ಬಾಕ್ಸ್ನ ಇಸ್ಕೊಂಬಂದಿದ್ದೀನಿ. ಹಂಗೆ ಏನಾದರೂ ಒಂದು ಕಲ್ಟ್ದು ಒಂದು ಸ್ನ್ಯಾಕ್ಸ್ದು ಒಂದು ಬಾಕ್ಸ್ ಇದೆ. ಸೊ ಅದನ್ನು ಪಿಗ್ಗಿ ಬ್ಯಾಂಕ್ ಮಾಡ್ಕೊತೀನಿ ಅಂತ. ನಂಗೆ ಇಷ್ಟ ಆ ಥರ ಏನಾದರೂ ಒಂದು ಈ ಥರ ಕ್ಯೂಟಾಗಿ ಚಿಕ್ಕಗಿರುತ್ತೆ, ಅದನ್ನೆಲ್ಲ ಬಿಸಾಕೋಕ್ಕೆ ಮನಸ್ಸು ಬರಲ್ಲ, ಏನಾದರೂ ಒಂದಕ್ಕೆ ಯೂಸ್ ಮಾಡ್ಕೋಬೋದಲ್ಲ ಅಂತ. ಸೊ ಒಂದು ಆಟ್ 250 ಇದು ವಾಚ್ ಬಂದು ಅಡಿಡಾಸ್ದು ಕಂಪ್ನಿದು. ಸೊ 850 ಇತ್ತು ಇದು ಪ್ರೈಸ್. ಕ್ಲಾಸಸ್ಗೆ ಡೈಲಿ ಯೂಸಸ್ಗೆಲ್ಲ ಯೂಸ್ ಆಗುತ್ತಲ್ವಾ, ಸೊ ಅದಕ್ಕೆ ಇದೊಂದು ವಾಚ್. ಆ್ಯಂಡ್ ಟೀ ಶರ್ಟ್ಸ್ ಒಂದು, ಇದು ಮಿಲ್ಟ್ರಿದು ಟೀ ಶರ್ಟ್ ನೋಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಸ್ಟ್ರೆಚಬಲ್. ಅಲ್ಲಿ ಆಲ್ಮೋಸ್ಟ್ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಅಲ್ಲಿ ನಿಯರೆಸ್ಟ್ ಇದ್ದರೆ ಬಾಯ್ಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ, ಹೋಗಿ ಟ್ರೈ ಮಾಡ್ಬೋದು. ಸೊ ಇದು ಆಂಜಿ ಟೀ ಶರ್ಟ್ಸ್ ಎಲ್ಲ ಎಷ್ಟು? ಇದ್ರ ಮೇಲೆ 525 ರುಪೀಸ್ ಇದೆ. ಅದು 10% ಏನೋ ಡಿಸ್ಕೌಂಟ್ ಹಾಕಿದ್ರು. ಡಿಸ್ಕೌಂಟ್ ಎಲ್ಲ ಹೋಗಿ 10% ಅಂದರೆ ಅದು ಬಿಲ್ಲು ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ. ಒಂದು ಅಪ್ರಾಕ್ಸಿಮೇಟ್ಲಿ ಇದು 450 ಬಿದ್ದಿರುತ್ತೆ ಒಂದೊಂದು ಟಿ ಶರ್ಟ್ಗೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಕಾಟನ್ ಬಟ್ಟೆ ಇದು. ಆ್ಯಂಡ್ ಇನ್ನೊಂದು ಟಿ ಶರ್ಟ್ ಇದು ಅಷ್ಟೇ. ಎಲ್ಲ ಟಿ ಶರ್ಟ್ಸು ಅಷ್ಟೇ ಸ್ಟ್ರೆಚಬಲ್ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಕಾಟನ್ ಪ್ರಾಡಕ್ಟ್ ಮಾತ್ರ ಆಸಮ್ ಆಗಿರುತ್ತೆ ಅಲ್ಲಿ. ಆ್ಯಂಡ್ ಇನ್ನೊಂದು ಟಿ ಶರ್ಟ್ ಇದು ಪ್ಲೈನ್. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಆಂಜಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಅನಿಸ್ತಿತ್ತು. ಪ್ಲೈನ್ ಟಿ ಶರ್ಟ್ಸ್ ಎಲ್ಲ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಈ ಟಿ ಶರ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಿಲ್ಟ್ರಿದೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಟಿ ಶರ್ಟ್ ಇದು ವೈಟ್ ಕಲರ್, ಇದು ಆಂಜಿಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನೋಡಿ, ಅಷ್ಟು ಶಾಪಿಂಗ್ ಮಾಡಿದೆ ನಾವು. ಟೋಟಲು ಅವ್ರದ್ದು 4 ಟಿ ಶರ್ಟು, ಒಂದು ವಾಚ್ ಆ್ಯಂಡು ಒಂದು ಹ್ಯಾಟ್ ಅಷ್ಟು ತಗೊಂಡು. ಸೊ ಇವಾಗ ಹುಡುಗರಿಗೆ ಬಟ್ಟೆಗಳೆಲ್ಲ ಸೆಲೆಕ್ಟ್ ಮಾಡಬೇಕು ಅನ್ನೋದಾದರೆ ಆನ್ಲೈನಲ್ಲಿ ನಾನು ಯಾವತ್ತೂ ಅಷ್ಟು ಪರ್ಚೇಸ್ ಮಾಡಿಲ್ಲ. ಆನ್ಲೈನಲ್ಲಿ ಇನ್ ಕೇಸ್ ಹುಡುಗರಿಗಾದರೂ ಅಷ್ಟೇ ಹುಡುಗಿರಿಗಾದರೂ ಅಷ್ಟೇ ನೀವು ಬಟ್ಟೆ ಶಾಪಿಂಗ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನಿಮ್ಮ ಮನೇಲಿ ಅಥವಾ ಇದು ಶಾಪಲ್ಲೆಲ್ಲ ಇರುತ್ತೆ ನೋಡಿ, ಟೇಪ್, ಬಟ್ಟೆ ಹೊಲಿಬೇಕಾದ್ರೆ ಇಟ್ಕೊಂತೀವಲ್ಲ ಆ ಥರ ಟೇಪ್ ತಗೊಂಡು ಫಸ್ಟಿಗೆ ಹುಡುಗಿರಾದರೂ ಅಷ್ಟೇ ಯಾವ ಸೈಜ್ ಸೆಲೆಕ್ಟ್ ಮಾಡಬೇಕು ಅನ್ನೋದಾದರೆ ಫಸ್ಟು ನಿಮ್ಮದು ಚೆಸ್ಟ್ ಇರುತ್ತೆ ಅಲ್ವಾ, ಆ ಭಾಗನ ಸ್ವಲ್ಪ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡ್ಕೊಂಡಾಗ ಅದು ತೋರಿಸುತ್ತೆ 42, 43 ಆರ್ 44 ಅಥವಾ 36 ಎಷ್ಟಿರುತ್ತೋ ಅಷ್ಟು ತೋರಿಸುತ್ತೆ. ಇವಾಗ ಎಕ್ಸಾಂಪಲ್ಲು 36 ಇತ್ತು ನಿಮ್ಮದು ಸೈಜ್ ಅನ್ನೋದಾದರೆ 38 ಬೈ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತಂದರೆ ಎಲ್ಲಿ ಆರಾಮಾಗಿ ಫ್ರೀಯಾಗಿರುತ್ತೆ. ಇವಾಗ ನೀವು 36 ಅಂದಿದ ತಕ್ಷಣ 36 ತರಿಸ್ಬಿಟ್ರೆ ಆನ್ಲೈನಲ್ಲಿ ಆ ಥರ ಎಲ್ಲ ಶಾಪ್ಸಲ್ಲೆಲ್ಲ ಫಿಟ್ಟಾಗಿ ಕುತ್ಕೊಂಡ್ಬಿಡುತ್ತೆ, ಬಟ್ಟೆ ಕಚ್ಕೊಳೋ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಎರಡು ಇವಾಗ 32 ಇರುತ್ತೆ, 33 ಇರಲ್ಲ, 34 ಬರುತ್ತೆ. ಓಕೆ, ಒಂದು ಇದು ಗ್ಯಾಪ್ ಕೊಡುತ್ತೆ. 32 ಇರುತ್ತೆ, 33 ಇರಲ್ಲ, 34 ಇರುತ್ತೆ. ಸೊ ನೀವು ಇವಾಗ 32 ಇರೋ 34 ಬೈ ಮಾಡಬೇಕು. ಹಾಗೆ ಒಂದು ಸೈಜ್ ಬಿಗ್ಗರ್ ಆರ್ಡ್ರ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಆ್ಯಂಡ್ ಹುಡುಗರದ್ದು ಶಾಪಿಂಗು ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇವರು ತಗೊಳ್ಳೋತಾರಲ್ಲ ಆವಾಗ ನೋಡಿದ್ದೀನಿ ಅಷ್ಟೇ ನಾನು. ಸೊ ಇಷ್ಟು ಶಾಪಿಂಗ್ ಮಾಡ್ದು. ಆ್ಯಂಡ್ ನಾನು ಒಂದು ಸ್ಲಿಪ್ಪರ್ ತಗೊಂಡೆ. ನಾನು ಹೇಳಿದ್ದೀನಿ ಅಲ್ವಾ, ನನಗೆ ಫ್ಲಿಪ್ಸ್ ಅಂದರೆ ತುಂಬ ಇಷ್ಟ. ಸೊ ಈ ಥರ ಸ್ಲಿಪ್ಪರ್ಸ್ ನನಗೆ ತುಂಬ ಇಷ್ಟ. ನಾನು ಎಲ್ಲೇ ನೋಡಲಿ ಹೊಸ ಡಿಸೈನ್ಸ್ ಕಾಣಿಸಿದ್ರೆ ತಗೊಳ್ತೀನಿ ನಾನು. ನನಗಿದು ತುಂಬ ಚೆನ್ನಾಗಿ ಕಾಣಿಸ್ತು. ಪಿಂಕ್ ಕಲರ್ ನನ್ನ ಹತ್ರ ಆಲ್ರೆಡಿ ಒಂದು ಪಿಂಕ್ ಇತ್ತು, ಬಟ್
ಇದು ಹೊಸ ಪ್ಯಾಟ್ರನ್. ಈ ಪ್ಯಾಟ್ರನ್ ಇರಲಿಲ್ಲ, ಅದಕ್ಕೆ ತೊಗೊಂಡೆ ನಾನು. ಸ್ಲಿಪ್ಪರ್ ಏನಿಲ್ಲ, ಒಂದು 300 ಅಷ್ಟೇ, 300 ಅಷ್ಟೇ ಸ್ಲಿಪ್ಪರು. ಸೊ ಇಷ್ಟೇ ನಾವು ಶಾಪಿಂಗ್ ಮಾಡಿತ್ತು. ಟೈಮ್ ಆಲ್ರೆಡಿ 4:30 ಆಗಿದೆ. ಬಟ್ಟೆ ಇದೆ ಸ್ವಲ್ಪ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ನಾನು ಅವತ್ತು ಡೆಮೋ ಕೊಟ್ಟಿದ್ದೆ ಅಷ್ಟೇನೆ, ಹೇಳಿದ್ದೆ ಅಷ್ಟೇ ಬಾಯಲ್ಲಿ. ಬಟ್ ಇವತ್ತು ತೋರಿಸ್ತೀನಿ ಯಾವ ಥರ ಅದು ವರ್ಕ್ ಮಾಡುತ್ತೆ ಅಂತ. ಸೊ ಬನ್ನಿ ನೋಡೋಣ. ಸೊ ಇದು ವಾಷಿಂಗ್ ಮಿಷಿನ್ ಇಲ್ಲಿಟ್ಟಿರೋದು. ಮೊದಲನೇದಾಗಿ ಏನು ಮಾಡಬೇಕಂತಂದರೆ, ಒಂದು 3/4 ಭಾಗದಷ್ಟು ಬಟ್ಟೆ ಹಾಕಿದ್ದೀನಿ ನಾನು. ಹಾಫ್ ಹಾಕ್ಬೋದು ಅಥವಾ 3/4 ಭಾಗ ಹಾಕ್ಬೋದು. 3/4 ಭಾಗ ಬಟ್ಟೆ ಹಾಕಿದ್ದೀನಿ. ಸೊ ಇಲ್ಲಿ ಪಿನ್ ಇದೆ. ಇದು ಟಪ್ ಅಂತ ಕಾಣಿಸ್ತಿದ್ಯಾ? ಇಲ್ಲಿ ಒಂದು ಪಿನ್ ಇರುತ್ತೆ ಸೈಡಲ್ಲಿ, ಇಲ್ಲಿ ಡೋರ್ ಹತ್ರ. ವೇಟ್, ಇಲ್ಲಿದೆಯಾ ಅಲ್ವಾ, ಇದು ಈ ಪಿನ್ನು. ಇಲ್ಲಿ ಹೋಲ್ ಇರುತ್ತಲ್ಲ, ಇದರೊಳಗೆ ಹೋಗಿ ಟಪ್ ಅಂತ ಸೌಂಡ್ ಬರುತ್ತೆ. ಈ ಥರ ಆಗಿದೆ ಅಂತಂದರೆ ಫುಲ್ಲು ಲಾಕ್ ಆಗಿರುತ್ತೆ ಅಂತ ಅರ್ಥ. ಸೊ ಇಲ್ಲಿ ನಾವು ಪೌಡರ್ ಏನಾದರೂ ಇದ್ದರೆ, ನಾವು ಲಿಕ್ವಿಡ್ ಯೂಸ್ ಮಾಡೋದಾದ್ರೆ ಲಿಕ್ವಿಡ್ ಅಥವಾ ಪೌಡರ್ ಯೂಸ್ ಮಾಡೋದಾದರೆ ಪೌಡರ್. ಓನ್ಲಿ 1 ಸ್ಪೂನಷ್ಟು ಹಾಕ್ಬೇಕಷ್ಟೇನೆ. ಇಲ್ಲಿ ನನ್ನ ಬಟ್ಟೆಗೆ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಹಾಕ್ತೀನಿ. ಇದು ಚಿಕ್ಕ ಸ್ಪೂನ್, ಅವ್ರು ಹೇಳಿದ್ದು ಇಷ್ಟು ಕಟೋರಿ ಥರ ಬರುತ್ತೆ ಅಲ್ವಾ, ಅದರಲ್ಲಿ 1 ಕಟೋರಿ ಹಾಕಬೇಕು ಅಂತ. ಸೊ ನಾನಿಲ್ಲಿ 2.5 ಅಷ್ಟು ಡಿಟರ್ಜೆಂಟ್ ಪೌಡರ್ ಹಾಕ್ತೀನಿ. ಸೊ 1, 2, 2.5 ಇಷ್ಟು ಹಾಕ್ತೆ. ಸೊ ಇದಾದ್ಮೇಲೆ ನಾವು ಇದನ್ನು ಕ್ಲೋಸ್ ಮಾಡ್ತೀನಿ. ಇದನ್ನು ಕ್ಲೋಸ್ ಮಾಡಿದ್ಮೇಲೆ ಪ್ಲಗ್ ಆನ್ ಮಾಡಿದೆ. ಪ್ಲಗ್ ಆನ್ ಮಾಡಾದ್ಮೇಲೆ ಇಲ್ಲಿ ಆನ್ ಆ್ಯಂಡ್ ಆಫ್ ಅಂತ ಇರುತ್ತೆ, ಇಲ್ಲಿ ಆನ್ ಮಾಡಬೇಕು. ಇಲ್ಲಿ ಆನ್ ಮಾಡಬೇಕು ನಾವು. ಫಸ್ಟ್ ಪ್ಲಗ್ ಆನ್ ಮಾಡಿ ಆಮೇಲೆ ಇಲ್ಲಿ ಆನ್ ಆ್ಯಂಡ್ ಆಫ್ ಇರುತ್ತೆ. ಇದು ಮೇಯ್ನ್ಲಿ ವಾಷಿಂಗ್ ಮಿಷಿನ್ದು ಪಾಯಿಂಟ್. ಇದು ಇಲ್ಲಿ ಆನ್ ಮಾಡಾದ್ಮೇಲೆ ಇಲ್ಲಿ ತೋರಿಸ್ತಾ ಇದೆ. ನಾನು ಇಲ್ಲಿ ಸ್ಪೋರ್ಟ್ಸ್ ವೇರ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಡೈಲಿ ವಾಶ್ಗೆ ಫಿಕ್ಸ್ ಮಾಡ್ತೀನಿ. ಡೈಲಿ ವಾಶ್ 1 ಅವರ್ 3 ಮಿನಿಟ್ಸ್ ತೋರಿಸ್ತಾ ಇದೆ. ಡೈಲಿ ವಾಶ್ಗೆ ನಾವು ಫಸ್ಟಿಗೆ ಡಿಟರ್ಜೆಂಟ್ ಪೌಡರ್ ಹಾಕಿ ಫಸ್ಟು ಟ್ಯಾಪ್ ಕನೆಕ್ಟ್ ಮಾಡಿಕೊಂಡು, ನೀವು ಕನೆಕ್ಷನ್ ಇದ್ದರೆ ಇಟ್ಸ್ ಓಕೆ, ಟ್ಯಾಪ್ ಕನೆಕ್ಟ್ ಮಾಡಿಕೊಂಡು ನೀರು ಆನ್ ಮಾಡಿ, ಆಮೇಲೆ ಬಂದು ಪ್ಲಗ್ ಸ್ವಿಚ್ ಆನ್ ಮಾಡಿ, ಆ್ಯಂಡ್ ಆಮೇಲೆ ಇಲ್ಲಿ ಪವರ್ ಬಟನ್ನ ಆನ್ ಮಾಡಿಕೊಂಡು ಡಿಟರ್ಜೆಂಟ್ ಪೌಡರ್ ಆ್ಯಂಡ್ ಬಟ್ಟೆ ಎಲ್ಲ ಹಾಕ್ಮೇಲೆ ನೀವು ಲಿಕ್ವಿಡ್ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಆನ್ ಮಾಡಾದ್ಮೇಲೆ ನಮ್ಮದು ಯಾವುದು ವಾಶ್, ಇವಾಗ ಯಾವ ವಾಶ್ ಕಾಟನ್ನ, ಯಾವುದು ಡೈಲಿ ವಾಶ್ ಯಾವುದಂತ ನಂದು ಇವಾಗ ಡೈಲಿ ವಾಶ್ಗೆ ನಾನು ಫಿಕ್ಸ್ ಮಾಡಿದ್ದೀನಿ. ಸೊ ಇಲ್ಲಿ 1.3 ಅಂದರೆ 1 ಅವರ್ 3 ಮಿನಿಟ್ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಸ್ಟಾರ್ಟ್ ಅಥವಾ ಪೌಸ್ ಅಂತ ಇರುತ್ತೆ. ಸ್ಟಾರ್ಟ್ ಮಾಡ್ಬೋದು, ಬಟ್ ಆಫ್ ಮಾಡೋದಕ್ಕಾಗಲ್ಲ, ಸಡನ್ನಾಗಿ ಪೌಸ್ ಮಾಡ್ಬೋದು. ಅಲ್ಲಿ ಪೌಸ್ ಮಾಡಿ ಮತ್ತೆ ನೀವು ಹೇಗೇನು ಬೇಕಂದರೆ ಆನ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಸ್ಟಾರ್ಟ್ ಕೊಡ್ತಾ ಇದ್ದೀನಿ. ನಾವು ಸ್ಟಾರ್ಟ್ ಕೊಟ್ಟಿದ ತಕ್ಷಣ ನೀರು ನಾವು ಟ್ಯಾಪ್ ಆನ್ ಮಾಡಿದ್ರು ಕೂಡ ಸ್ಟಾರ್ಟ್ ಕೊಟ್ಟ ಮೇಲೆ ನೀರನ್ನ ಒಳಗಡೆ ತಗೊಳ್ಳೋದು. ಅದು ಇಲ್ಲಿ ಸ್ಪೀಡು 1000 ಟೆಂಪ್ರೇಚರು ವಾಟರ್ದು 30 ಡಿಗ್ರಿ ಇದೆ. ಸೊ ಇಷ್ಟೇ ಇವಾಗ ನಾವು ಕನೆಕ್ಟ್ ಮಾಡಿರೋದು. ಸೌಂಡ್ ಕೇಳಿಸ್ತಿದೆಯಾ? ಸೊ 1 ಅವರ್ 3 ಮಿನಿಟ್ಸ್ ತಗೊಳ್ಳುತ್ತೆ ಇವಾಗ. ಸೊ ಅದಾದಮೇಲೆ ಇದು ಮೇಯ್ನ್ಲಿ ಇದು ನನಗೂ ಕೂಡ ಗೊತ್ತಿರಲಿಲ್ಲ. ನನಗೆ ಫ್ರಂಟ್ ಲೋಡ್ಗೆ ಆ್ಯಂಡ್ ಟಾಪ್ ಲೋಡ್ಗೆ ಟ್ರಸ್ಟ್ ಮೀ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮೇ ಬಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೂ ಇರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅದನ್ನು ಯೂಸ್ ಮಾಡೋದ್ರಿಂದ ಏನಾದರೂ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಏನಂತ ಅಂದರೆ, ಟಾಪ್ ಲೋಡ್ಗೆ ಆ್ಯಂಡ್ ಫ್ರಂಟ್ ಲೋಡ್ಗೆ ಬೇರೆ ಬೇರೆ ವಾಷಿಂಗ್ ಪೌಡರ್ ಬರುತ್ತೆ, ಬೇರೆ ಬೇರೆ ಲಿಕ್ವಿಡ್ ಬರುತ್ತೆ. ನೀವು ಅಂಗಡಿನಲ್ಲಿ ಫ್ರಂಟ್ ಲೋಡ್ದಿದ್ದರೆ ಫ್ರಂಟ್ ಲೋಡ್ ಲಿಕ್ವಿಡ್ ಕೊಡಿ ಅಥವಾ ಫ್ರಂಟ್ ಲೋಡ್ ಡಿಟರ್ಜೆಂಟ್ ಪೌಡರ್ ಕೊಡಿ ಅಂತಲೇ ಕೇಳಬೇಕು. ಟಾಪ್ ಲೋಡ್ ಆದರೆ ಟಾಪ್ ಲೋಡ್ದೇ ಕೇಳಬೇಕು. ಡೈಲಿ ವಾಶ್ ಆದರೆ ನಾರ್ಮಲಾಗಿ ಡೈಲಿ ವಾಶ್ ಪೌಡರ್, ವೀಲ್, ಸರ್ಫ್ ಎಕ್ಸೆಲ್ ಯಾವ್ದು ಬೇಕಾದ್ರೂ ತರ್ಬೋದು. ನಾನಿವಾಗ ಸರ್ಫ್ ಎಕ್ಸೆಲ್ ಯೂಸ್ ಮಾಡ್ತಿರೋದು, ಬಿಕಾಸ್ ನನಗೆ ಅದ್ರ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಸೊ ಸರ್ಫ್ ಎಕ್ಸೆಲ್ ಯೂಸ್ ಮಾಡ್ತಾ ಇರೋದು. ಸೊ ಇದು ಒಂದು
1 ಮಿನಿಟ್ ಆಗಿದೆ ಅಷ್ಟೇ. 1 ಅವರ್ 2 ಮಿನಿಟ್ಸ್ ಇದೆ ಇನ್ನೂ. ಸೊ ಇವಾಗ ಬಟ್ಟೆ ಹಾಕಿದ್ದೀನಿ. ಇಷ್ಟು ಇನ್ಫಾರ್ಮೇಷನ್ ವಾಷಿಂಗ್ ಮಿಷಿನ್ ಬಗ್ಗೆ. ನಾನು ಫಸ್ಟ್ ಟೈಮ್ ಫ್ರಂಟ್ ಲೋಡ್ ಯೂಸ್ ಮಾಡ್ತಿರೋದು. ಸೊ ನನಗೆ ಗೊತ್ತಾದಂಗೆ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ತೀನಿ. ಮೇ ಬಿ ಇಷ್ಟೇ ಅನಿಸುತ್ತೆ, ಇದಕ್ಕೆ ಮೇಲೆ ಇನ್ನೇನಿರುತ್ತೆ ಅಲ್ವಾ. ನೋಡೋಣ ನಮ್ಮ ಬಟ್ಟೆ ಹೆಂಗೆ, ಸಾರಿ ನಮ್ಮ ವಾಷಿಂಗ್ ಮಿಷಿನ್ ಯಾವ ರೀತಿ ನಮ್ಮ ಬಟ್ಟೆನ ವಾಶ್ ಮಾಡುತ್ತೆ ಅಂತ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಮೇ ಬಿ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ. ಇದೊಂದು ಚಿಕ್ಕದು ರ್ಯಾಂಡಮ್ ವ್ಲಾಗ್, ಡೈಲಿ ವ್ಲಾಗ್. ನನಗೆ ಯಾವ ರೀತಿ ಕಂಟೆಂಟ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆಯೋ, ನನಗೆ ಏನು ಮಾಡಬೇಕು ಅಂತ ಅನ್ನಿಸ್ತಿದೆಯೋ, ನಾನು ಯಾವ ರೀತಿ ಇರ್ತೀನೋ ನ್ಯಾಚುರಲ್ಲಾಗಿ ಅದೇ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರ್ತಾಯಿದೆ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆಯಾ, ಏನು ಹೆಂಗೆ, ಅಥವಾ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಾ, ನಾನು ಯಾವ ರೀತಿ ಮಾಡಬೇಕು ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತ ಅದನ್ನು ಸರಿ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ಒಂದು ಚಿಕ್ಕದು ವಿಡಿಯೋ ಮಾಡಿ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕ್ತೀನಿ ನಾನು ಎಂಡಿಂಗಲ್ಲಿ. ನೋಡಿ 1 ಅವರ್ ತಗೊಳುತ್ತೆ, 1 ಅವರ್ 3 ಮಿನಿಟ್ಸ್ ತಗೊಳುತ್ತೆ. ಆಲ್ಮೋಸ್ಟ್ 4 to 5 ಟೈಮ್ಸ್ ನೀರು ಹೊರಗಡೆ ಬರುತ್ತೆ, ನೀರು ಫ್ಲೋ ಆಗುತ್ತೆ. ಸೊ 4 ಸಲ ಜಾಲಿಸುತ್ತಾ ಅಂತ ನಾನು ಅಂದ್ಕೊತೀನಿ ಒಂದೊಂದ್ಸಲ. ಸೊ ಅದು ಏನೇನು ಪ್ರೊಸೀಜರ್ ಇರುತ್ತೋ ಆ ಥರ ಅದು ಫಾಲೋ ಮಾಡುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಲಾಟ್ಸ್ ಆಫ್ ಲವ್.